ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 16ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಇದೆ. ಹಾಗೂ ಈ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆ ಎಂದು ಕೂಡ ಕರೀತಾರೆ. ಈ ಮೇ 16ನೇ ತಾರೀಕು ಅಮಾವಾಸ್ಯೆ ಕಳೆದ ನಂತರ ಈ ಧನಸ್ಸು ರಾಶಿಯವರ ಮುಂದಿನ ಭವಿಷ್ಯ ಏನನ್ನುವಂಥದ್ದು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ದಯವಿಟ್ಟು ಮಾಡಿ. ಇನ್ನು ಈ ಧನಸ್ಸು ರಾಶಿಯವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ, ದುಡ್ಡಿನ ವಿಚಾರದಲ್ಲಿ ಅತಿ ಬೇಗವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಅನಿರೀಕ್ಷಿತವಾಗಿ ದೂರದ ಪ್ರಯಾಣದಿಂದ ನಿಮಗೆ ಅತಿಯಾದ ಲಾಭ ಸಿಗ್ತದೆ. ವಿದೇಶಿ ವ್ಯವಹಾರಗಳಿಂದ ನಿಮಗೆ ಅತಿಯಾದ ಲಾಭ ಸಿಗುತ್ತದೆ. ಅತಿಯಾದ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು, ಆತ್ಮವಿಶ್ವಾಸ ಅನ್ನುವಂಥದ್ದಿಂದ ಅತಿಯಾದ ಹಣವನ್ನು ಬೇರೆ ಕಡೆ ಸುರಿಲಿಕ್ಕೆ ಹೋಗಬೇಡಿ. ಖರ್ಚು ಹೆಚ್ಚಾದರೂ ಕೂಡ ನಿಮ್ಮ ಆದಾಯದ ಮೂಲಗಳು ತುಂಬ ತೆರೆಯುತ್ತದೆ. ಇನ್ನು ಈ ಧನುಸ್ಸು ರಾಶಿಯವರ ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋದಾದರೆ, ನೀವು ಉದ್ಯೋಗ ಮಾಡುವಂಥ ಜಾಗಗಳಲ್ಲಿ ಬೇರೆಯವರಿಗೆ ಮಾರ್ಗದರ್ಶಕರಾಗಿರ್ತೀರ. ನಿಮ್ಮ ಧ್ಯಾನಕ್ಕೆ, ನಿಮ್ಮ ಅನುಭವಕ್ಕೆ ಸರಿಯಾದ ಮಾನ್ಯತೆ ನಿಮಗೆ ಸಿಗುತ್ತೆ. ಹಾಗೂ ಪ್ರಮೋಷನ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಸಮಯ ನಿಮಗೆ ಉತ್ತಮವಾದ ಸಮಯ. ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಮಾಡ್ತಾ ಇದ್ದರೆ ಈ ಸಮಯ ನಿಮಗೆ ಉತ್ತಮವಾದ ಸಮಯ. ಹೊಸ ಐಡಿಯಾಗಳನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತೀರಾ. ಇನ್ನು ಈ ಧನುಸ್ಸು ರಾಶಿಯವರ ಪ್ರೀತಿ ಹಾಗೂ ಕುಟುಂಬದ ವಿಚಾರವಾಗಿ ನೋಡೋದಾದರೆ, ಮನೆಯಲ್ಲಿ ಶುಭ ಕಾರ್ಯಕ್ರಮದ ಮಾತುಕತೆ ನಡೆಯುತ್ತೆ. ಕುಟುಂಬದ ಜೊತೆ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಎಲ್ಲರ ಜೊತೆ ಪ್ರವಾಸ ಮಾಡ್ತೀರಾ. ಹಾಗೂ ಪ್ರೀತಿ ವಿಚಾರದಲ್ಲಿ ಸಂಗಾತಿಯವರ ಜೊತೆ ಸಂಪೂರ್ಣವಾಗಿ ನಿಮಗೆ ಬೆಂಬಲ ಸಿಗುತ್ತೆ. ಹಾಗೂ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋದು ಉತ್ತಮ. ನಿಮ್ಮ ಮನಸ್ಸಲ್ಲಿರುವಂತಹ ಭಾವನೆಗಳು ನಿಮ್ಮ ಸಂಗಾತಿ ಜೊತೆಗೆ ಹಂಚಿಕೊಳ್ಳಿ. ಇನ್ನು ಧನುಸ್ಸು ರಾಶಿಯವರ ಆರೋಗ್ಯದ ವಿಚಾರ ಬಗ್ಗೆ ನೋಡೋದಾದರೆ, ಆರೋಗ್ಯ ವಿಚಾರದಲ್ಲಿ ನಿಮಗೆ ತುಂಬ ಅದೃಷ್ಟನೇ ಮಾಡಿರಬೇಕು. ನೀವು ಫುಲ್ ಆ್ಯಕ್ಟಿವ್ ಆಗಿರ್ತೀರ. ಮೈದಾನದಲ್ಲಿ ಆಟ ಆಡುವಂಥದ್ದು, ಪ್ರವಾಸ ಮಾಡುವಂಥ, ಇದರಿಂದ ನೀವು ಮಾನಸಿಕವಾಗಿ ಸ್ವಲ್ಪ ದೃಢಿಸ್ತೀರ. ನಿಮ್ಮ ಅದೃಷ್ಟ ಹಾಗೂ ಪರಿಹಾರ ಮಾರ್ಗಗಳು ನೋಡೋದಾದರೆ, ಗುರುವಾರ ದಿನ ಹಳದಿ ಬಣ್ಣ ಬಟ್ಟೆಗಳನ್ನು ಧರಿಸಿ, ಹಳದಿ ಬಣ್ಣದ ಧಾನ್ಯಗಳನ್ನು ದಾನ ಮಾಡಿ, ಓಂ ರೂಂ ಜೈ ರಾಮ ಶ್ರೀರಾಮ ಜಯ ಜಯ ರಾಮ ಅಂತ ಹೇಳಿ ಜಪ ಮಾಡಿ. ನಿಮ್ಮ ಅದೃಷ್ಟದ ಸಂಖ್ಯೆ 3, 11. ಹಾಗೂ ಧನುಸ್ಸು ರಾಶಿಯವರ ಅದೃಷ್ಟ ಬಣ್ಣ ಹಳದಿ ಬಣ್ಣ. ನಿಮ್ಮದು ಕೂಡ ಧನುಸ್ಸು ರಾಶಿ ಆಗಿದ್ದರೆ ಜೈ ರಾಮ ಶ್ರೀರಾಮ ಅಂತ ಹೇಳಿ ಈ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ನಮ್ಮನ್ನು ಬಂದು ಭೇಟಿಯಾಗಬಹುದು. ಧನ್ಯವಾದಗಳು.